ನೋಡಿ, ಅಲ್ಲ ಇಲ್ಲಿ ಇದೇನು ಪಾಲಿ ಸಂಸ್ಥೆ ಇದೆಯಲ್ಲ, ಇದು ಒಂದು ಸೆಮಿ ಗೌರ್ಮೆಂಟ್ ಅದು. ಅದರಲ್ಲಿ ಡೆಪ್ಟಿ ಕಮಿಷನರ್ ಇದ್ದಾರೆ, ನಮ್ಮ ಹೈಯರ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಕಮಿಷನರ್ ಇದ್ದಾರೆ, ಬೇರೆ ಬೇರೆ ಅಧಿಕಾರಿಗಳಿದ್ದಾರೆ. ಪಾಲಿ ಇದು ಗೌರ್ಮೆಂಟ್ ಆಫ್ ಇಂಡಿಯಾ ಅದು ಟ್ರಸ್ಟ್. ಅದೇನು ಇವ್ರದ್ದು ಪರ್ಸ್ನಲ್ ಟ್ರಸ್ಟ್ ಅಲ್ಲ, ಇವ್ರದ್ದೇನು ಪರ್ಸ್ನಲ್ ಆಸ್ತಿ ಅಲ್ಲ. ಅದು ಇವರು ಓನ್ಲಿ ಆ್ಯಸ್ ಎ ಒನ್ ಆಫ್ ದ ಮೆಂಬರ್ ಇದ್ದಾರೆ ಅದರಲ್ಲಿ, ವಿನಃ ಇವ್ರ ಟ್ರಸ್ಟ್ ಅಲ್ಲ. ಅದು ಪಾಲಿ ಅಂದರೆ ಪಾಲಿ ಲ್ಯಾಂಗ್ವೇಜಲ್ಲಿ ಹಿಂದೆ ಬರೆದಿರ್ತಕ್ಕಂಥದ್ದನ್ನು ಅಪ್ರೋಪ್ರಿಯೇಟ್ ಟ್ರಾನ್ಸ್ಲೇಷನಿಗೆ, ಅದು ಪ್ರಿಸರ್ವೇಷನಿಗೆ ಮಾಡಿರ್ತಕ್ಕಂಥ ಸಂಸ್ಥೆ. ಇದು ಯಾವುದೂ ಪರ್ಸ್ನಲ್ ಗೇನಿಗಲ್ಲ. ನಾರಾಯಣ ಸ್ವಾಮಿಗಾಗಲಿ ಬಿ ಜೆ ಪಿಯವರಿಗಾಗಲಿ ಯಾವುದು ಪಬ್ಲಿಕ್ ಇಂಟ್ರೆಸ್ಟಿಂದ ಮಾಡ್ತಾ ಇದ್ದಾರೆ, ಯಾರು ಪರ್ಸ್ನಲ್ ಇಂಟ್ರೆಸ್ಟಿಂದ ಮಾಡ್ತಾ ಇದ್ದಾರೆ ಅಂತಕ್ಕಂಥ ವ್ಯತ್ಯಾಸ ಗೊತ್ತಿರಬೇಕು ಅವರಿಗೆ. ಅವ್ರೇನು ಅಂದ್ಕೊಂಡಿದ್ದಾರೆ, ಅವ್ರ ಥರ ಎಲ್ಲರೂ ಇರ್ತಾರೆ ಅಂತ ಅಂದ್ಕೊಂಡಿದ್ದಾರೆ. ಇಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮತ್ತು ಅವ್ರ ಕುಟುಂಬ 50 ವರ್ಷಗಳಿಂದ ಯಾವುದೇ ಸ್ವಂತಕ್ಕಾಗಿ ಯಾವುದೇ ಲಾಭ ಪಡೆದೇ ಇರತಕ್ಕಂಥ ಒಂದು ಕುಟುಂಬ. ಈ ರಾಜ್ಯದಲ್ಲಿ ರಾಜಕೀಯದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಒಂದು ಅಂದರೆ ಮೌಲ್ಯಾಧಾರಿತ ಒಂದು ರಾಜಕಾರಣ ಮಾಡಿರ್ತಕ್ಕಂಥ ಫ್ಯಾಮಿಲಿಯವರು. ಅವ್ರ ಮೇಲೆ ಸುಮ್ಮನೆ ಬಿ ಜೆ ಪಿಯವರು ಇಲ್ಲ ಸಲ್ಲದ ಇದೊಂದು ಪೊಲಿಟಿಕಲ್ ಗೇನ್ಗೋಸ್ಕರ ನಾರಾಯಣ ಸ್ವಾಮಿ ಅಂಥವ್ರಿಗೆ ಮುಂದೆ ಮಾಡ್ತಾ ಇದ್ದಾರೆ. ಇದರಲ್ಲಿ ಎಲ್ಲೋ ಜನರಿಗೆ ಗೊತ್ತಾಗುತ್ತೆ. ನೋಡಿ, ಪ್ರಿಯಾಂಕ್ ಏನು ಸಂಬಂಧ ಇದೆ ಹೇಳಿ? ಅದು ಏನು ಪ್ರಿಯಾಂಕ್ ಖರ್ಗೆನ ಅವ್ರೇನು ಸ್ವಂತಕ್ಕೆ ಹಿಂದೆ ನಿರಾಣಿ ಅವರು ಸ್ವಂತಕ್ಕೆ ಅಲಾಟ್ ಮಾಡ್ಕೊಂಡಿದ್ರು. ನೀವು ಸ್ವಂತಕ್ಕೆ ಅಲಾಟ್ ಮಾಡ್ಕೊಂಡಿದ್ದಾರೆ, ಏನು ಬಿಸ್ನೆಸ್ಗೋಸ್ಕರ ಮಾಡ್ಕೊಂಡಿದ್ದಾರೆ? ಇವ್ರು ಏನು ಅದ್ರಾಗೇನು ಇದ್ರು ಏನಿದೆ ಮಾಲಫೈಡ್ ಇಂಟ್ರೆಸ್ಟ್ ಇದೆಯಾ? ನೋಡಿ, ಈ ರೀತಿ ರಾಜಕಾರಣದಲ್ಲಿ ನಾವು ಸಾರ್ವಜನಿಕ ಜೀವನದಲ್ಲಿ ಒಳ್ಳೆಯ ಕೆಲಸ ಮಾಡಬೇಕು, ಸಾಮಾನ್ಯ ಜನರಿಗೆ ಮತ್ತು ಪಬ್ಲಿಕ್ ಇಂಟ್ರೆಸ್ಟಲ್ಲಿ ಕೆಲಸ ಮಾಡಬೇಕು ಅಂತಕ್ಕಂಥವ್ರು ಸಂಸ್ಥೆಗಳು ಕಟ್ತಾರೆ. ಈಗ ಶಾಲೆಗಳು ಕಟ್ಟಿದ್ದಾರೆ. ಏನು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಅನೇಕ ಇನ್ಸ್ಟಿಟ್ಯೂಷನ್ಸ್ ಇದೆ, ಅದೇನಾದ್ರು ಎಲ್ಲ ಬಡವ್ರಿಗೋಸ್ಕರ ಮಾಡಿರ್ತಕ್ಕಂಥದ್ದು. ಅಲ್ಲಿ ಯಾರು ಓದ್ತಾ ಇದ್ದಾರೆ? ಹೈಸ್ಕೂಲು, PU ಕಾಲೇಜಸ್ಸು ಅವೆಲ್ಲವೂ ಕೂಡ ಸಾಮಾನ್ಯ ಜನರಿಗೆ ಬಡವರಿಗೆ ಅನುಕೂಲ ಆಗ್ತಕ್ಕಂಥ ಸಂಸ್ಥೆಗಳವು. ಅದು ಯಾವುದಿದೆ ನನಗಿಂತ ಚೆನ್ನಾಗಿ ನಿಮಗೆ ಗೊತ್ತಿದೆ. ಏನು ಇವ್ರೇನು ಮೆಡಿಕಲ್ ಕಾಲೇಜು ಮಾಡಿದಾರಾ? ಇವ್ರೇನು ಯಾವುದಾದ್ರೂ ದೊಡ್ಡ ಹಣ ಗಳಿಸ್ತಕ್ಕಂಥದ್ದು ಮಾಡಿದಾರಾ? ನೋಡಿ, ಜನರಿಗೆ ಯಾರು ಜನರ ಬಗ್ಗೆ ಕಾಳಜಿ ಇದೆ, ಯಾರು ಜನಪರವಾಗಿದ್ದಾರೆ, ಯಾರು ಬಡವ್ರ ಪರವಾಗಿದ್ದಾರೆ ಅಂಥವ್ರ ಮೇಲೆ ನಾರಾಯಣ ಸ್ವಾಮಿ ಅವರಿಂದ ಹೇಳಿಸ್ತಾರೆ. ತಾವು ಹೇಳಿ, ಇವ್ರು ಯಾರ್ಯಾರು BJP ನಾಯಕರು ಮಾತಾಡಲಿ, ಅವ್ರ ಕಡೆಯಿಂದ ಯಾಕೆ ಕೇಳಿಸ್ತಾ ಇದ್ದಾರೆ? ಇವ್ರು ಹೇಳಿ, ಯಾರು ಅವರಿಗೆ ಕೇಳಬೇಕು. ಅವರಿಗೆ ಕೇಳಿ ಸರಿಯಾಗಿ ಅವ್ರು ಏನು ಹೇಳ್ತಾ ಇದ್ದಾರೆ, ಅವ್ರಿಗೆ ಎಲ್ಲಿಂದ ಇನ್ಫಾರ್ಮೇಷನ್ ಬರ್ತಾ ಇದೆ, ಅವ್ರಿಗೆ ಎಷ್ಟು ಒತ್ತಡ ಇದೆ ಅಂತ ಕೇಳಿ ಅವ್ರಿಗೆ ಹೇಳ್ತಾರೆ. ಆಮೇಲೆ ಖಾಸಗಿಯಾಗಿ ಕೇಳಿ ನೀವು. ನೋಡಿ, ಟಾರ್ಗೆಟ್ ನಾವು ಯಾವುದು ಕೆಟ್ಟ ಕೆಲಸ ಮಾಡಿಲ್ಲ, ತಪ್ಪು ಕೆಲಸ ಮಾಡಿಲ್ಲ, ನಾವು ಯಾರು ಹೆದರೋರಲ್ಲ. ನಾವು ಯಾವತ್ತೂ ಕೂಡ ಸಾರ್ವಜನಿಕ ಹಿತಾಸಕ್ತಿಯಿಂದ ಕೆಲಸ ಮಾಡ್ತೀವಿ. ಇಂಥ ಯಾವ ಟಾರ್ಗೆಟ್ ಮಾಡಿದ್ರು ಕೂಡ ನಾವೇನು ಹೆದರೋರಿಲ್ಲ. ಲಾ ಅದು ಈಗ ಕೋರ್ಟಲ್ಲಿದೆ. ಈಗ ಒಂದು ಮ್ಯಾಟ್ರ್ ಈಸ್ ಸಬ್ ಜುಡಿಸ್, ವಿ ಶುಡ್ ನಾಟ್ ಸ್ಪೀಕ್ ಆನ್ ದಟ್. ಈಗ ಮುಂದೆ ಈಗ ಸದ್ಯಕ್ಕೆ ಈಗ ಅವರು ಮಾನ್ಯ ಮುಖ್ಯಮಂತ್ರಿಗಳಿದ್ದಾರೆ. BJP ಅವರು ಬೇಕಂತ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಯಾಕಂದರೆ ಈ ನಮ್ಮ ಸರ್ಕಾರ ಬಡವರಿಗೆ ಕೊಡ್ತಕ್ಕಂಥ 5 ಗ್ಯಾರಂಟಿಗಳು ಸಹಿಸ್ಕೊಳ್ಳೋಕ್ಕಾಗ್ತಾಯಿಲ್ಲ ಅವ್ರಿಗೆ. ಮೇನ್ ಅವ್ರಿಗೆ ಏನಿದೆ ಅಂದರೆ, ಬಡವರಿಗೆ 56,000 ಕೋಟಿ ರಾಜ್ಯದ ಬೊಕ್ಕಸದ ಹಣ ಬಡವ್ರ ಮನೆ ಬಾಗಿಲಿಗೆ ತಲುಪ್ತಾ ಇರೋದು ಅವ್ರಿಗೆ ಸಹಿಸ್ಕೊಳ್ಳೋಕ್ಕಾಗ್ತಾಯಿಲ್ಲ. ಅದಕ್ಕೆ ಈ ರೀತಿ ನೋಡಿ, ಅಲ್ಲ ಇಲ್ಲಿ ಇದೇನು ಪಾಲಿ ಸಂಸ್ಥೆ ಇದೆಯಲ್ಲ, ಇದು ಒಂದು ಸೆಮಿ ಗೌರ್ಮೆಂಟ್ ಅದು. ಅದರಲ್ಲಿ ಡೆಪ್ಟಿ ಕಮಿಷನರ್ ಇದ್ದಾರೆ, ನಮ್ಮ ಹೈಯರ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಕಮಿಷನರ್ ಇದ್ದಾರೆ, ಬೇರೆ ಬೇರೆ ಅಧಿಕಾರಿಗಳಿದ್ದಾರೆ. ಪಾಲಿ ಇದು ಗೌರ್ಮೆಂಟ್ ಆಫ್ ಇಂಡಿಯಾ ಅದು ಟ್ರಸ್ಟ್. ಅದೇನು ಇವ್ರದ್ದು ಪರ್ಸ್ನಲ್ ಟ್ರಸ್ಟ್ ಅಲ್ಲ, ಇವ್ರದ್ದೇನು ಪರ್ಸ್ನಲ್ ಆಸ್ತಿ ಅಲ್ಲ. ಅದು ಇವರು ಓನ್ಲಿ ಆ್ಯಸ್ ಎ ಒನ್ ಆಫ್ ದ ಮೆಂಬರ್ ಇದ್ದಾರೆ ಅದರಲ್ಲಿ, ವಿನಃ ಇವ್ರ ಟ್ರಸ್ಟ್ ಅಲ್ಲ. ಅದು ಪಾಲಿ ಅಂದರೆ ಪಾಲಿ ಲ್ಯಾಂಗ್ವೇಜಲ್ಲಿ ಹಿಂದೆ ಬರೆದಿರ್ತಕ್ಕಂಥದ್ದನ್ನು ಅಪ್ರೋಪ್ರಿಯೇಟ್ ಟ್ರಾನ್ಸ್ಲೇಷನಿಗೆ, ಅದು ಪ್ರಿಸರ್ವೇಷನಿಗೆ ಮಾಡಿರ್ತಕ್ಕಂಥ ಸಂಸ್ಥೆ. ಇದು ಯಾವುದೂ ಪರ್ಸ್ನಲ್ ಗೇನಿಗಲ್ಲ. ನಾರಾಯಣ ಸ್ವಾಮಿಗಾಗಲಿ ಬಿ ಜೆ ಪಿಯವರಿಗಾಗಲಿ ಯಾವುದು ಪಬ್ಲಿಕ್ ಇಂಟ್ರೆಸ್ಟಿಂದ ಮಾಡ್ತಾ ಇದ್ದಾರೆ, ಯಾರು ಪರ್ಸ್ನಲ್ ಇಂಟ್ರೆಸ್ಟಿಂದ ಮಾಡ್ತಾ ಇದ್ದಾರೆ ಅಂತಕ್ಕಂಥ ವ್ಯತ್ಯಾಸ ಗೊತ್ತಿರಬೇಕು ಅವರಿಗೆ. ಅವ್ರೇನು ಅಂದ್ಕೊಂಡಿದ್ದಾರೆ, ಅವ್ರ ಥರ ಎಲ್ಲರೂ ಇರ್ತಾರೆ ಅಂತ ಅಂದ್ಕೊಂಡಿದ್ದಾರೆ. ಇಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮತ್ತು ಅವ್ರ ಕುಟುಂಬ 50 ವರ್ಷಗಳಿಂದ ಯಾವುದೇ ಸ್ವಂತಕ್ಕಾಗಿ ಯಾವುದೇ ಲಾಭ ಪಡೆದೇ ಇರತಕ್ಕಂಥ ಒಂದು ಕುಟುಂಬ. ಈ ರಾಜ್ಯದಲ್ಲಿ ರಾಜಕೀಯದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಒಂದು ಅಂದರೆ ಮೌಲ್ಯಾಧಾರಿತ ಒಂದು ರಾಜಕಾರಣ ಮಾಡಿರ್ತಕ್ಕಂಥ ಫ್ಯಾಮಿಲಿಯವರು. ಅವ್ರ ಮೇಲೆ ಸುಮ್ಮನೆ BJP ಅವರು ಇಲ್ಲ ಸಲ್ಲದ ಇದೊಂದು ಪೊಲಿಟಿಕಲ್ ಗೇನ್ಗೋಸ್ಕರ ನಾರಾಯಣ ಸ್ವಾಮಿ ಅಂಥವ್ರಿಗೆ ಮುಂದೆ ಮಾಡ್ತಾ ಇದ್ದಾರೆ. ಇದರಲ್ಲಿ ಎಲ್ಲೋ ಜನರಿಗೆ ಗೊತ್ತಾಗುತ್ತೆ. ನೋಡಿ, ಪ್ರಿಯಾಂಕ್ ಏನು ಸಂಬಂಧ ಇದೆ ಹೇಳಿ? ಅದು
ಏನು ಪ್ರಿಯಾಂಕ್ ಖರ್ಗೆನ ಅವ್ರೇನು ಸ್ವಂತಕ್ಕೆ ಹಿಂದೆ ನಿರಾಣಿ ಅವರು ಸ್ವಂತಕ್ಕೆ ಅಲಾಟ್ ಮಾಡ್ಕೊಂಡಿದ್ರು, ನೀವು ಸ್ವಂತಕ್ಕೆ ಅಲಾಟ್ ಮಾಡ್ಕೊಂಡಿದ್ದಾರೆ, ಏನು ಬಿಸ್ನೆಸ್ಗೋಸ್ಕರ ಮಾಡ್ಕೊಂಡಿದ್ದಾರೆ, ಇವ್ರು ಏನು ಅದ್ರಾಗೇನು ಇದ್ರ ಏನಿದೆ ಮಾಲಫೈಡ್ ಇಂಟ್ರೆಸ್ಟ್ ಇದೆಯಾ ನೋಡಿ. ಈ ರೀತಿ ರಾಜಕಾರಣದಲ್ಲಿ ನಾವು ಸಾರ್ವಜನಿಕ ಜೀವನದಲ್ಲಿ ಒಳ್ಳೆಯ ಕೆಲಸ ಮಾಡಬೇಕು, ಸಾಮಾನ್ಯ ಜನರಿಗೆ ಮತ್ತು ಪಬ್ಲಿಕ್ ಇಂಟ್ರೆಸ್ಟಲ್ಲಿ ಕೆಲಸ ಮಾಡಬೇಕು ಅಂತಕ್ಕಂಥವ್ರು ಸಂಸ್ಥೆಗಳು ಕಟ್ತಾರೆ. ಈಗ ಶಾಲೆಗಳು ಕಟ್ಟಿದ್ದಾರೆ. ಏನು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಅನೇಕ ಇನ್ಸ್ಟಿಟ್ಯೂಷನ್ಸ್ ಇದೆ, ಅದೇನಾದ್ರು ಎಲ್ಲ ಬಡವ್ರಿಗೋಸ್ಕರ ಮಾಡಿರ್ತಕ್ಕಂಥದ್ದು. ಅಲ್ಲಿ ಯಾರು ಓದ್ತಾ ಇದ್ದಾರೆ, ಹೈಸ್ಕೂಲು PU ಕಾಲೇಜಸ್ಸು ಅವೆಲ್ಲವೂ ಕೂಡ ಸಾಮಾನ್ಯ ಜನರಿಗೆ ಬಡವರಿಗೆ ಅನುಕೂಲ ಆಗ್ತಕ್ಕಂಥ ಸಂಸ್ಥೆಗಳವು ಅಂತ. ಅದು ಯಾವುದಿದೆ ನನಗಿಂತ ಚೆನ್ನಾಗಿ ನಿಮಗೆ ಗೊತ್ತಿದೆ. ಏನು ಇವ್ರೇನು ಮೆಡಿಕಲ್ ಕಾಲೇಜು ಮಾಡಿದಾರಾ, ಇವ್ರೇನು ಯಾವುದಾದ್ರೂ ದೊಡ್ಡ ದೊಡ್ಡ ಹಣ ಗಳಿಸ್ತಕ್ಕಂಥದ್ದು ಮಾಡಿದಾರಾ ನೋಡಿ. ಜನರಿಗೆ ಯಾರು ಜನರ ಬಗ್ಗೆ ಕಾಳಜಿ ಇದೆ, ಯಾರು ಜನಪರವಾಗಿದ್ದಾರೆ, ಯಾರು ಬಡವ್ರ ಪರವಾಗಿದ್ದಾರೆ ಅಂಥವ್ರ ಮೇಲೆ ನಾರಾಯಣ ಸ್ವಾಮಿ ಅವರಿಂದ ಹೇಳಿಸ್ತಾರೆ. ತಾವು ಹೇಳಿ, ಇವ್ರು ಯಾರ್ಯಾರು BJP ನಾಯಕರು ಮಾತಾಡಲಿ, ಅವ್ರ ಕಡೆಯಿಂದ ಯಾಕೆ ಕೇಳಿಸ್ತಾ ಇದ್ದಾರೆ, ಇವ್ರು ಹೇಳಿ. ಯಾರು ಅವರಿಗೆ ಕೇಳಬೇಕು, ಹಾಂ ಅವರಿಗೆ ಕೇಳಿ ಸರಿಯಾಗಿ ಅವ್ರು ಏನು ಹೇಳ್ತಾ ಇದ್ದಾರೆ, ಅವ್ರಿಗೆ ಎಲ್ಲಿಂದ ಇನ್ಫಾರ್ಮೇಷನ್ ಬರ್ತಾ ಇದೆ, ಅವ್ರಿಗೆ ಎಷ್ಟು ಒತ್ತಡ ಇದೆ ಅಂತ ಕೇಳಿ ಅವ್ರಿಗೆ ಹೇಳ್ತಾರೆ. ಆಮೇಲೆ ಖಾಸಗಿಯಾಗಿ ಕೇಳಿ ನೀವು ನೋಡಿ. ಟಾರ್ಗೆಟ್ ನಾವು ಯಾವುದು ಕೆಟ್ಟ ಕೆಲಸ ಮಾಡಿಲ್ಲ, ತಪ್ಪು ಕೆಲಸ ಮಾಡಿಲ್ಲ, ನಾವು ಯಾರು ಹೆದರೋರಲ್ಲ. ನಾವು ಯಾವತ್ತೂ ಕೂಡ ಸಾರ್ವಜನಿಕ ಹಿತಾಸಕ್ತಿಯಿಂದ ಕೆಲಸ ಮಾಡ್ತೀವಿ. ಇಂಥ ಯಾವ ಟಾರ್ಗೆಟ್ ಮಾಡಿದ್ರು ಕೂಡ ನಾವೇನು ಹೆದರೋರಿಲ್ಲ. ಲಾ ಇಷ್ಟು ಅದು ಈಗ ಕೋರ್ಟಲ್ಲಿದೆ. ಈಗ ಒಂದು ಮ್ಯಾಟ್ರ್ ಈಸ್ ಸಬ್ ಜುಡಿಸ್, ವಿ ಶುಡ್ ನಾಟ್ ಸ್ಪೀಕ್ ಆನ್ ದ್ಯಾಟ್. ಈಗ ಮುಂದೆ ಈಗ ಸದ್ಯಕ್ಕೆ ಈಗ ಅವರು ಮಾನ್ಯ ಮುಖ್ಯಮಂತ್ರಿಗಳಿದ್ದಾರೆ, BJPಯವರು ಬೇಕಂತ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಯಾಕಂದರೆ ಈಗ ನಮ್ಮ ಸರ್ಕಾರ ಬಡವರಿಗೆ ಕೊಡ್ತಕ್ಕಂಥ 5 ಗ್ಯಾರಂಟಿಗಳು ಸಹಿಸ್ಕೊಳ್ಳೋಕ್ಕಾಗ್ತಾಯಿಲ್ಲ ಅವ್ರಿಗೆ. ಮೇನ್ ಅವ್ರಿಗೆ ಏನಿದೆ ಅಂದರೆ ಬಡವರಿಗೆ 56,000 ಕೋಟಿ ರಾಜ್ಯದ ಬೊಕ್ಕಸದ ಹಣ ಬಡವ್ರ ಮನೆ ಬಾಗಿಲಿಗೆ ತಲುಪ್ತಾ ಇರೋದು ಅವ್ರಿಗೆ ಸಹಿಸ್ಕೊಳ್ಳೋಕ್ಕಾಗ್ತಾಯಿಲ್ಲ. ಅದಕ್ಕೆ ಈ ರೀತಿ ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.